ಕೈ ಹಾಕೋದ್ವಾ? ಆಯ್ತು 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 ಆಯ್ತು. ನೋಡ್ತಾ ಇದ್ದಾನೆ. ಆಯ್ತು ಬಸವ, ಆರಾಮಾಗಿ ಯಾಪಿಗಿರೋನು ಅದೃಷ್ಟ ಮಾಡಿದ್ದೀನಿ. ಹಿಂಗೆ ಹಿಡಿಬೇಕು, ವಿಡಿಯೋ ಮಾಡಿ ಹಿಂಗೆ ಹಿಡಿಬೇಕು. ಹಂಗೆ ಪ್ಲಸ್ ತರಗೋರು ಓಂ ಶಾಂತಿ ಅವರೇ, ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ ಒಳ್ಳೆಯದಾಗಲಿ. ಇವತ್ತು ಕಾರ್ತಿಕ ಮಾಸ ಸೋಮವಾರ 18ನೇ ತಾರೀಕು 11ನೇ ತಿಂಗಳು 2024ನೇ ಇಸ್ವಿ. ಈಗ ನಾನು ಹೊಸ ತಿರುಮಕೂಡಲು ಅಂದರೆ ಟಿ ನರಸೀಪುರ ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ದೇವಸ್ಥಾನ ಅಥವಾ ಕ್ಷೇತ್ರ, ಹೊಸ ತಿರುಮಕೂಡಲು ಸರ್ಕಲ್. ಈ ಒಂದು ಕ್ಷೇತ್ರದಲ್ಲಿ 18ನೇ ತಾರೀಕು ಕಾರ್ತಿಕ ಸೋಮವಾರ, ಹಾಗೆ ಕನಕದಾಸರ ಜಯಂತಿ, ಮಂಗಳ ಸಂಕಷ್ಟಾರ ಚತುರ್ಥಿ. ಅಂದ್ರೆ ಸೋಮವಾರ ಇವತ್ತು, ನಾಳೆ ಮಂಗಳವಾರ, ನಾಳೆ ಇವತ್ತು 18 ತಾರೀಕು, ನಾಳೆ 19. ಇದು 11ನೇ ತಿಂಗಳು 2024ನೇ ಇಸ್ವಿ ಕಾರ್ತಿಕ ಸೋಮವಾರ, ಸಂಕಷ್ಟಾರ ಚತುರ್ಥಿ, ಮಂಗಳ ಸಂಕಷ್ಟಾರ ಚತುರ್ಥಿ ಪುಣ್ಯ ದಿನ. ಹಾಗೆ ಕನಕದಾಸರ ಜಯಂತಿ ಇವತ್ತು 18ನೇ ತಾರೀಕು 11ನೇ ತಿಂಗಳು 2024ನೇ ಇಸ್ವಿ. ಇವತ್ತು ಕನಕದಾಸರ ಜಯಂತಿ, ಇವತ್ತು ಮಂಗಳ ಸಂಕಷ್ಟಾರ ಚತುರ್ಥಿ, ಹಾಗೆ ಕಾರ್ತಿಕ ಸೋಮವಾರ, ಹಾಗೆ 18 ತಾರೀಕು. ಓಕೆನಾ? ಹೊಸ ತಿರುಮಕೂಡಲು ಕ್ಷೇತ್ರ ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರ. ಇಲ್ಲಿ ನಾನು ಇದ್ದೀನಿ. ಯಾರ ಮನೆಯಲ್ಲಿ? ಈಗ ಸದ್ಯಕ್ಕೆ ನಾನು ಮಾತಾಡ್ತಾ ಇರೋದು ಕಾಲಭೈರವೇಶ್ವರ ದೇವಸ್ಥಾನ ಏನಿದೆ, ಇಲ್ಲಿ ಪ್ರಧಾನ ಅರ್ಚಕರು ಹಾಗೆ ದೇವಸ್ಥಾನದ ಸಂಸ್ಥಾಪಕರು ಆದಂಥ ಸೋಮಣ್ಣವರು, ಶ್ರೀ ಸೋಮಣ್ಣವರು ಅವರ ಮನೆ ಇದು. ಈ ಮನೆಯಲ್ಲಿ ನಾನು ಇವತ್ತು ಉಳ್ಕೊಂಡಿದ್ದೀನಿ. ನಿನ್ನೆನೇ ನಾನು ಇಲ್ಲಿ ಬಂದಿದ್ದೀನಿ. ನಿನ್ನೆ ರಾತ್ರಿ 7:30 ಗಂಟೆಗೆ ಇಲ್ಲಿ ಬಂದಿದ್ದೀನಿ. 8 ಗಂಟೆಗೆ ಬಂದಿದ್ದೀನಿ. ನಿನ್ನೆ ತಾರೀಕು 17, 11ನೇ ತಿಂಗಳು 2024ನೇ ಇಸ್ವಿ ಭಾನುವಾರ. ನಿನ್ನೆ, ಇವತ್ತು 18 ಕಾರ್ತಿಕ ಸೋಮವಾರ 11ನೇ ತಿಂಗಳು 2024ನೇ ಇಸ್ವಿ. ಓಕೆನಾ? ಇಲ್ಲಿ ಏತಕ್ಕಾಗಿ ಬಂದಿದ್ದೀನಿ ಅಂದರೆ 1ನೇ ತಾರೀಕು ಅಕ್ಟೋಬರ್ 2024ನೇ ಇಸ್ವಿ. ಆಗ ನಾನು ಇದೇ ಹೊಸ ತಿರುಮಕೂಡಲಿಗೆ ಬಂದಿದ್ದೆ. ಆಮೇಲೆ 1ನೇ ತಾರೀಕು ಆದಮೇಲೆ, 2ನೇ ತಾರೀಕು ಆದಮೇಲೆ 3ನೇ ತಾರೀಕು ನವರಾತ್ರಿ ಗುರುವಾರ. ಆ ದಿನ 3ನೇ ತಾರೀಕು ಗುರುವಾರ ಅಕ್ಟೋಬರ್ ತಿಂಗಳು, ಅಂದರೆ 10ನೇ ತಿಂಗಳು 2024ನೇ ಇಸ್ವಿ. ಹೊಸ ತಿರುಮಕೂಡಲು ಇದೇ ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರದಲ್ಲಿ ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವರ ಸಮೇತ, ಓಂ ಶ್ರೀ ಪವಾಡ ಬಸವ, ಶ್ರೀ ನಾಗ, ಓಂ ಶ್ರೀ ನಾಗಾನಂದಿ ಭೈರವೇಶ್ವರ ನಾಮಾಂಕಿತದಲ್ಲಿ ಪವಾಡ ಬಸವನಿಗೆ ನಾಮಕರಣ ಮಾಡಲಾಯಿತು. ಅಂದರೆ ದೀಕ್ಷಾ ಮಂತ್ರೋಪದೇಶ. ಜೊತೆಗೆ 8 ಜನ
ಅಂದರೆ 8 ಜನ ಶಿಷ್ಯರಿಗೆ ದೀಕ್ಷಾ ಮಂತ್ರೋಪದೇಶವನ್ನು ಇದೇ ಹೊಸ ತಿರುಮುಕೂಡಲಲ್ಲಿ ನೀಡಲಾಯಿತು ದೀಕ್ಷೆಯನ್ನು. ಆಗ ದೀಕ್ಷೆ ನೀಡಿದ್ದು 48ನೇ ಮಂಡಲ ಪೂಜೆ ಇವತ್ತು. 48ನೇ ಮಂಡಲ ಪೂಜೆ ಇವತ್ತು 18ನೇ ತಾರೀಕು ಕಾರ್ತಿಕ ಮಾಸ, ಕಾರ್ತಿಕ ಸೋಮವಾರ. ಹಾಗೆ ವರ್ಷದ ಮಂಗಳ ಸಂಕಷ್ಟಾರ ಇವತ್ತು. ವರ್ಷದ ಮಂಗಳ ಸಂಕಷ್ಟಾರ ಇವತ್ತು ನಾಳೆ. ಓಕೆನಾ? ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಆಗಮಿಸಿದ್ದೀನಿ. ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ. ದೇವಸ್ಥಾನದ ಹತ್ರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಈ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಈಗ ನನ್ನ ಸಮೇತ ನೀವು ನಾನು ಒಟ್ಟಿಗೆ ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ಏನಿದೆ ಅಲ್ಲಿಗೆ ನಾವು ಹೊರಡೋಣ. ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಸ್ವಲ್ಪ ಮಾಹಿತಿಯನ್ನು ನಾನು ಕೊಡ್ತೀನಿ. ಅಲ್ಲಿ ಗಣಪತಿ ಹೋಮ ಜೊತೆಗೆ ಆ ಕ್ಷೇತ್ರದ ಏನು ಸ್ಥಾನಪಾಲಕ ಶಕ್ತಿ ಇದೆ, ಜೊತೆಗೆ ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ಸ್ವಾಮಿ, ಹಾಗೆ ಓಂ ಶ್ರೀ ಪವಾಡ ಬಸವ ನಾಗಾನಂದಿ ಬಸವೇಶ್ವರ ಇದ್ದಾರೆ. ಅವರ ಒಂದು ಸೇವೆ, ಧರ್ಮ ಕಾರ್ಯ, ಪೂಜಾ ಕಾರ್ಯ, ಹೋಮ ಕಾರ್ಯ ಅಲ್ಲಿ ನಡೆಯುತ್ತೆ. ಈ ದಿನಕ್ಕೆ ಏನು ದೀಕ್ಷಾ ಮಂತ್ರೋಪದೇಶ ಕಾರ್ಯಕ್ರಮ ಇತ್ತು, ಮಂಡಲ ಪೂಜೆ 48 ದಿನದ್ದು, ಅದಿವತ್ತು ಅಲ್ಲಿ ಎಲ್ಲವೂ ಶಾಂತವಾಗಿ ಶುಭಕರವಾಗಿ ನೆರವೇರಬೇಕಿದೆ. ಇದಕ್ಕೆ ನಿಮ್ಮೆಲ್ಲರ ಹಾಗೂ ಗುರು ದೈವದ ಆಶೀರ್ವಾದ ಬೇಕಿದೆ. ಈ ಕಾರ್ಯಕ್ರಮ ಏನು ನಡೀತೆ ಅನ್ನೋದನ್ನು ಮುಂದೆ ನೀವು ನೋಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಮಧ್ಯೆ ಸ್ವರ ಮಂತ್ರ ತಂತ್ರ ಗೋಪ ದೋಷ ಪ್ರಾಯಶ್ಚಿತ್ತಾರ್ಥ ನಾಮತ್ರಯ ಜಪಮಹಂ ಕರಿಷ್ಯೆ ಅಚ್ಯುತಾಯ ಅನಂತಾಯ ಗೋವಿಂದಾಯ ನಮಃ. ಮಧ್ಯೆ ಸ್ವರ ಮಂತ್ರ ತಂತ್ರ ಗೋಪ ದೋಷ ಪ್ರಾಯಶ್ಚಿತ್ತಾರ್ಥ ನಾಮತ್ರಯ ಜಪಮಹಂ ಕರಿಷ್ಯೆ ಅಚ್ಯುತಾಯ ಅನಂತಾಯ ಗೋವಿಂದಾಯ ನಮಃ. ಮಧ್ಯೆ ಸ್ವರ ಮಂತ್ರ ತಂತ್ರ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥ ನಾಮತ್ರಯ ಜಪಮಹಂ ಅಚ್ಯುತಾಯ ಅನಂತಾಯ ಗೋವಿಂದಾಯ ನಮಃ. ಓಂ ಕಮಲಾಯೇ ನಮಃ. ಓಂ ವಿವಾಯೇ ಇಲ್ಲ ನಮ್ದು ನಿಂದು ಕಿಸಿ ಇಲ್ಲಿ ಅಣ್ಣ ಸೈಡ್ ಬೋಣ ವಿಡಿಯೋ ಹೋಯ್ತಮ್ಮ ನಿಮ್ದು. ಇಲ್ಲಿಗೆ ಬನ್ನಿ, ನಿಮ್ದು ಮಾಡ್ತೀನಿ ನಾವು. ನೀವೆಲ್ಲ ಸೈಡ್ಗೆ ಓಂ ಮಹಾಗಣಾಧಿಪತಿ ದೇವತಾಭ್ಯೋ ನಮಃ. ಪೂರ್ಣಾವತಿಯಂ ಪೌಧಾಂ ಕರಿಷ್ಯೆ. ಓಂ ನಮೋ ಭವಾಯ ಚ ರುದ್ರಾಯ ಚ ಗರ್ವಾಯ ಚ ನಮೋ ಸತ್ಯಾಯ ಚ ವಯಸ್ಕರಾಯ ಚ ಓಂ ಹರ ಮಹಾದೇವ ನಮೋ ನಮಃ. ಅಕ್ಕ ನೀವು ಏನು ವಿಡಿಯೋ ಮಾಡ್ತಿದ್ದೀರಿ? ಅದೆಲ್ಲ ಇಲ್ಲಿ ವಿಡಿಯೋ ಮಾಡ್ತಿದ್ದೆ. ನಿಮ್ಮ ಫೋಟೋ ಯಾರು ಬರ್ತಿದ್ದೀರಿ? ಅಷ್ಟೇ ಸದಾವ ಕಾಲದಲ್ಲಿ ಶ್ರೀ ಕಾಲಭೈರವ ಕಾಪಾಡಿ ಗುರುಗಳನ್ನ ಮತ್ತೆ ಕಾಲಭೈರವೇಶ್ವರನ್ನ ನೆನ್ಕೊಂಡು 3 ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದು ಕುಂಡದಲ್ಲಿ ಹಾಕ್ಬಿಟ್ಟು ಹಾಗೆ ಪ್ರದಕ್ಷಿಣೆ ಕೆಳಗಡೆನ್ನ. ಅಯ್ಯೋ ಕಿಚೇನು ಡಾಲಿ Kuali ada
ಮಾಡಿಗುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತಾನಂದ ನಾಗರಾಜು ಸ್ವಾಮಿ ಗುರುವೇ ಚಿನ್ಮಯ ಭವಾನಿ ಗುರುವೇ ಅಚ್ಯುತ ಅನಂತ ಆದಿಶೇಷ ನಾಗರಾಜು ಸ್ವಾಮಿ ಗುರುವೇ ಕರ ಜೋಡಿಸಿ ಸದನ ಶಿರಬಾಗಿರುವೆ ಕರ ಜೋಡಿಸಿ ಶಿರಬಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವನಂದಿರಬೇಕಂತೆ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವನಂದಿರಬೇಕಂತೆ ದೃಢತೆಯು ತನಗಿರಬೇಕಂತೆ ದೃಢಿಗೆಡದೆ ತಾನಿರಬೇಕಂತೆ ದೃಢತೆಯು ತನಗಿ ಸಂಗಾತಿಶಯ ಶೇಖರ ಪರಮೇಶ್ವರ ಓ ಗಿರಿಜಾ ಪ್ರಿಯ ಪರಮೇಶ್ವರ ಓ ಗಿರಿಜಾ ಪ್ರಿಯ ಸಿಂಗರವೇನ ಮಂದಾರ ಶಿಶಿ ಶೇಖರ ಮಂಗಳು ಮಂಗು ಗೌರ ನವರಂಗೋ ಇವರ ನೀವು ಇದುವರೆಗೂ ಹೊಸ ತಿರುಮಕೂಡಲು ಟಿ ನರಸೀಪುರ ಮೈಸೂರು ಜಿಲ್ಲೆ ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ದೀಕ್ಷಾ ಮಂತ್ರೋಪದೇಶ 3ನೇ ತಾರೀಕು 10ನೇ ತಿಂಗಳು 2024ನೇ ಇಸ್ವಿ ಗುರುವಾರ ನಡೀತು. ಅವತ್ತು ನಡೆದಂಥ ದೀಕ್ಷಾ ಮಂತ್ರೋಪದೇಶ ಕಾರ್ಯಕ್ರಮದಲ್ಲಿ ಮನುಷ್ಯರು 8 ಮಂದಿ ಶಿಷ್ಯರು ಭಾಗಿಯಾಗಿದ್ದರು. ಅವರಿಗೆ ದೀಕ್ಷೆ ಕೊಡಲಾಯಿತು ಅವತ್ತು. ಅನಂತರ ಶ್ರೀ ನಾಗಾನಂದಿ ಭೈರವೇಶ್ವರನ ನಾಮಾಂಕಿತದಲ್ಲಿ ಪವಾಡ ಬಸವನಿಗೆ ದೀಕ್ಷೆ ಆಯಿತು. ಅದರ ಮಂಡಲ ಪೂಜೆ ಇವತ್ತು. ಇಲ್ಲಿ ಈಗ ಏನು ನಡೀತು ಅಂತ ನಿಮಗೆ ಗೊತ್ತಿದೆ. ಕಾರ್ಯಕ್ರಮ ಯಾವ ರೀತಿ ಆಯಿತು ಅಂತ ನಿಮ್ಗೆ ಗೊತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸೇವೆಯನ್ನು ಎಲ್ಲರ ಸಹಕಾರದೊಂದಿಗೆ ಗುರುದೈವೆಲ್ಲರ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಾವ ರೀತಿ ನಡೀತಿದೆ ನಿಮ್ಗೆ ಗೊತ್ತಿದೆ. ಇಲ್ಲಿನ ಒಂದು ಸ್ಥಾನಶಕ್ತಿ ಆಶೀರ್ವಾದ ನಿಮಗೆ ಹಾಗೂ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಬಯಸ್ತೀನಿ. ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗಲಿ. ನಿಮ್ಮ ಬಾಧೆಗಳು ಏನೇನಿದೆ, ಸಂಕಷ್ಟಗಳು ಏನೇನಿದೆ ಅದೆಲ್ಲವೂ ನಿವಾರಣೆ ಆಗಲಿ. ಇವತ್ತು ಸಂಕಷ್ಟರ ಚತುರ್ಥಿ, ನಾಳೆ ಕೂಡ ಇರುತ್ತೆ. ಇವತ್ತು ಪ್ರಾರಂಭ, ನಾಳೆ ಕೂಡ ಇರುತ್ತೆ. ಹಾಗೆ ಕಾರ್ತಿಕ ಸೋಮವಾರ, ಕನಕದಾಸರ ಜಯಂತಿ. ಹಾಗೆ ನಮ್ಮದು ಏನಿದೆ ದೀಕ್ಷಾ ಮಂತ್ರೋಪದೇಶದ 48ನೇ ದಿನ ಮಂಡಲ ಪೂಜೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಪುಣ್ಯದ ಫಲ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಬಯಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಈ ಒಂದು ಪ್ರೋಗ್ರಾಮ್, ಈ ಕಾರ್ಯಕ್ರಮದ ಒಂದು ವಿಡಿಯೋ ಇದು ಇಲ್ಲಿವರೆಗೂ ನೋಡಿದ್ದೀರ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಏನಾದರೂ ನನ್ನಲ್ಲಿ ಕೇಳೋದಿದ್ದರೆ ಅಥವಾ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ಇದರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಅಥವಾ ಕಲಿಬೇಕು ಅಂದರೆ, ದೀಕ್ಷೆ ತೊಗೋಬೇಕಂದ್ರೆ ನಾನು ನಂಬರ್ ಕೇಳಿ ಕೊಡ್ತೀನಿ. ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳಿ. ಓಕೆ, ಈ ಜನ್ಮನ ನೀವು ಸಾರ್ಥಕ ಮಾಡಿಕೊಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.